ಸೇರಿ ಬಂದಿರುವಂಥ ಸಹೋದರ ಸಹೋದರಿಯರಿಗೆ ನಮ್ಮ ಒಡೆಯನೂ ರಕ್ಷಕವಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೆ ನನ್ನ ವಂದನೆಗಳು ಸಲ್ಲಿಸುತ್ತೇನೆ. ಇವತ್ತಿನ ಅಂಶ ಅಂತಂದರೆ ಯೌವನಸ್ಥರ ಬದ್ಧತೆ. ಇದು ಭಾಗ 3, ಯೌವನಸ್ಥರ ಬದ್ಧತೆ ಭಾಗ 3. ಹೋದ ವಾರ ಅದಕ್ಕಿಂತ ಮುಂದೆ ವಾರ 2 ಭಾಗಗಳು ಮಾತಾಡ್ಕೊಂಡಿದ್ವಿ, ಹೌದಾ? ಯೌವನಸ್ಥರ ಕೂಟದಲ್ಲಿ 2 ಭಾಗಗಳನ್ನು ಮುಗಿಸಿಕೊಂಡು ಈ 3ನೇ ಭಾಗಕ್ಕೆ ಇವತ್ತು ಬಂದಿದ್ದೇವೆ. ಈ 3ನೇ ಭಾಗದಲ್ಲಿ ಏನು ವಿಶೇಷ ಎಂಬುದಾಗಿ ನಾವು ನೋಡೋಕ್ಕಿಂತ ಮುಂಚೆ, ಈ 3ನೇ ಭಾಗದಲ್ಲಿ ನಾವು ಏನು ಕಲಿಬೇಕು ಅಂತ ಮುಂಚೆ ಒಂದು ವಿಷಯ ನಾವು ಮತ್ತೆ ಪುನಃ ಜ್ಞಾಪಕಕ್ಕೆ ತೆಗೆದುಕೊಳ್ಳೋಣ. ಏನು ಅಂತಂದ್ವಿ, ಯೌವನಸ್ಥರ ಬದ್ಧತೆ ಎಂಬ ಈ ಭಾಗದಲ್ಲಿ ಭಾಗ 1ರಲ್ಲಿ ಏನು ಕಲ್ತಿದ್ದೀವಿ, ಭಾಗ 2ರಲ್ಲಿ ಏನು ಕಲ್ತಿದ್ದೀವಿ ಎಂಬುದನ್ನು ಪುನಃ ಜ್ಞಾಪಕಕ್ಕೆ ಮಾಡಿಕೊಳ್ಳೋಣ. ಭಾಗ 1ರಲ್ಲಿ ನಾವು ಏನು ಕಲ್ತ್ಕೊಂಡಿದ್ದೀವಿ ಅಂತಂದರೆ, ಈ 4 ಜನ ಹಾಗೆ ಯುವಕರು ಇದ್ದಾರಲ್ಲ, ದಾನಿಯೇಲನು, ಮಿಶಾಯೇಲು, ಅಜರ್ಯ, ಅನನ್ಯ ಎಂಬಂಥ ಈ 4 ಜನ ಯುವಕರು ತಮ್ಮ ಯೌವನ ಕಾಲದಲ್ಲಿ ಸೆರೆಗೆ ಹೋಗಿರುವಂತಹ ಸಂದರ್ಭದಲ್ಲಿ, ಯೌವನ ಕಾಲದಲ್ಲಿ ಅವರಿಗೆ ನಿಷೇಧಿಸಲ್ಪಟ್ಟಂಥ ಆಹಾರ ತಂದುಕೊಟ್ರೆ ನಾವು ನಿಷೇಧ ಮಾಡಿರುವಂಥ ಆಹಾರವನ್ನು ತಿಂದು ನಮ್ಮನ್ನು ನಾವು ಅಪರಿಶುದ್ಧ ಮಾಡಿಕೊಳ್ಳುವುದಿಲ್ಲ ಅಥವಾ ಅಶುದ್ಧ ಮಾಡಿಕೊಳ್ಳುವುದಿಲ್ಲ ಎಂಬುದಾಗಿ ಅವರು ಒಂದು ಬದ್ಧತೆ ಮಾಡಿಕೊಂಡಿದ್ದಾರೆ, ಕಮಿಟ್ಮೆಂಟ್ ಕೊಟ್ಟಿದ್ದಾರೆ. ಈ ದೇಹವನ್ನು ಕೊಟ್ಟಿರೋದು ದೇವರು, ನಾವು ದೇವರಿಗೋಸ್ಕರ ಪರಿಶುದ್ಧವಾಗಿ ಬದುಕಬೇಕು ಎಂಬುದನ್ನು ಸಂಕಲ್ಪದಿಂದ, ದೃಢ ಸಂಕಲ್ಪ, ದೃಢ ನಿಶ್ಚಯದಿಂದ ಅವರು ಒಂದು ಬದ್ಧತೆ ಮಾಡಿಕೊಂಡಿದ್ದಾರೆ. ನಮ್ಮ ಶರೀರವನ್ನು ನಾವು ಅಶುದ್ಧ ಮಾಡಿಕೊಳ್ಳುವುದಿಲ್ಲ ಎಂಬುದಾಗಿ ಭಾಗ 1ರಲ್ಲಿ ನೋಡಿಕೊಂಡ್ವಿ. ಆ ಕಮಿಟ್ಮೆಂಟ್ ನಾವು ಕೂಡ ಅನುಸರಿಸಬೇಕು ಎಂಬುದಾಗಿ ಮೊದಲನೇ ಭಾಗದಲ್ಲಿ ಕಲಿತುಕೊಂಡಿದ್ದೀವಿ. 2ನೇ ಭಾಗದಲ್ಲಿ 5 ವಿಷಯಗಳನ್ನು ತಿಳಿದುಕೊಂಡಿದ್ದೀವಿ. ನೆನಪಿದೆನಾ? 2ನೇ ಭಾಗದಲ್ಲಿ 5 ವಿಷಯಗಳು ಪುನಃ ಜ್ಞಾಪಕ ಮಾಡಿಕೊಳ್ಳೋಣ. ಮೊದಲನೇದು ಏನು? 5 ವಿಷಯಗಳೆಲ್ಲ ಮೊದಲನೇದು ಏನು ಅಂತಂದರೆ, ದೇವರಲ್ಲಿ ವಿಶ್ವಾಸವಿಟ್ಟು ಜ್ಞಾನವನ್ನು, ಬುದ್ಧಿಯನ್ನು ಸಂಪಾದಿಸಿಕೊಂಡಿದ್ದಾರೆ ಈ ಯುವಕರು. ದೇವರಲ್ಲಿ ವಿಶ್ವಾಸವಿಟ್ಟು ಜ್ಞಾನವನ್ನು, ಬುದ್ಧಿಯನ್ನು ಸಂಪಾದಿಸಿಕೊಂಡಿದ್ದಾರೆ ಎಂಬುದಾಗಿ ಮೊದಲನೇ ವಿಷಯ ತಿಳಿದುಕೊಂಡಿದ್ವಿ. 2ನೇ ವಿಷಯ ಏನಂತಂದರೆ, ಹಿರಿಯರಿಗೆ ಅಥವಾ ದೊಡ್ಡವರಿಗೆ ಗೌರವ ಕೊಡಬೇಕು. ಹಿರಿಯರಿಗೆ, ದೊಡ್ಡವರಿಗೆ ಗೌರವ ಕೊಟ್ಟು ಅವರ ಜೊತೆ ಬುದ್ಧಿ ವಿವೇಕಗಳಿಂದ ಮಾತಾಡಬೇಕು ಎಂಬುದಾಗಿ ಕಲಿತುಕೊಂಡಿದ್ದೀವಿ. ಅವರ ವಯಸ್ಸಿಗೆ ಗೌರವ ಕೊಟ್ಟು, ಅವರ ಹಿರಿಯರಿದ್ದಾರೆ ಎಂಬುದನ್ನು ಭಾವನೆ ಹಿಡ್ಕೊಂಡು ನಾವು ಬುದ್ಧಿಯಿಂದ, ವಿವೇಕದಿಂದ, ಮೃದುವಾದಂಥ ಮಾತುಗಳಿಂದ ಹಾಡಿ ಅವ್ರ ಜೊತೆ ಸಂಭಾಷಣೆ ಮಾಡಬೇಕು ಎಂಬುದಾಗಿ 2ನೇ ಪಾಯಿಂಟು ಕಲಿತುಕೊಂಡಿದ್ವಿ. 3ನೇದು ಏನು ಅಂತಂದರೆ, ಸ್ನೇಹಿತರು ಒಗ್ಗಟ್ಟಿದ್ದು ಪ್ರಾರ್ಥನೆ ಮಾಡಬೇಕು. ಆತ್ಮೀಯ ಸ್ನೇಹಿತರು ಒಗ್ಗಟ್ಟಿದ್ದು ಪ್ರಾರ್ಥನೆ ಮಾಡಬೇಕು ಎಂಬುದರೆ, ಒಗ್ಗಟ್ಟಲ್ಲಿ ಬಲವಿದೆ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೀವಿ. ಒಗ್ಗಟ್ಟಲ್ಲಿ ಬಲವಿದೆ, ಒಗ್ಗಟ್ಟಾಗಿದ್ದು ಪ್ರಾರ್ಥನೆ ಮಾಡಿದ್ರಿಂದ ಅವರು ಜಯವನ್ನು ಹೊಂದಿದ್ದಾರೆ ಎಂಬುದಾಗಿ ತಿಳಿದುಕೊಂಡಿದ್ದೆ. ತದನಂತರ ಅವರು ಒಗ್ಗಟ್ಟಾಗಿದ್ದು ಪ್ರಾರ್ಥನೆ ಮಾಡಿದ ನಂತರ ದೇವರು ಅವರಿಗೆ ಅನುಕೂಲ ಕೊಟ್ಟ ಮೇಲೆ ಅವರು ದೇವರನ್ನು ಮರೆಯದೆ ದೇವರ ಸಹಾಯ ಮಾಡಿದ್ರಿಂದ ದೇವರಿಗೆ ಮತ್ತೆ ಅವರು ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. 3ನೇ ವಿಷಯ ಏನಂತಂದರೆ, ಸ್ನೇಹಿತರು ಒಗ್ಗಟ್ಟಾಗಿದ್ದು ದೇವರಿಗೆ ಪ್ರಾರ್ಥಿಸಬೇಕು. ಪ್ರಾರ್ಥಿಸಿದ ಮೇಲೆ ದೇವರು ಅದಕ್ಕೆ ಸಹಾಯ ಮಾಡಿದರೆ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು ಎಂಬುದಾಗಿ 3ನೇ ಪಾಯಿಂಟು ಕಲಿತುಕೊಂಡಿದ್ದೀವಿ. 4ನೇ ಪಾಯಿಂಟು ಏನಂತಂದರೆ, ಯೌವನ ಕಾಲದಲ್ಲಿ ತಮ್ಮನ್ನು ತಾವು ತಗ್ಗಿಸಿಕೊಂಡಿದ್ದಾರೆ. ಆ 4 ಜನ ಯುವಕರು ಯೌವನ ಕಾಲದಲ್ಲಿ ತಮ್ಮನ್ನು ತಾವು ತಗ್ಗಿಸಿಕೊಂಡಿದ್ದಾರೆ ಎಂಬುದಾಗಿ 4ನೇ ಪಾಯಿಂಟ್ ನೋಡಿದ್ವಿ. ನಾವು ಕೂಡ ಯೌವನ ಪ್ರಾಯದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು ಎಂಬುದಾಗಿ 4ನೇ ಪಾಯಿಂಟು ಕಲಿತುಕೊಂಡಿದ್ವಿ. 5ನೇದು ಏನಂತಂದರೆ, ಒಂದು ವೇಳೆ ನಾವು ಉನ್ನತ ಸ್ಥಿತಿಗೆ ಹೋದ ಮೇಲೆ ನಮ್ಮ ಆತ್ಮೀಯ ಸ್ನೇಹಿತರನ್ನು ಎಂದಿಗೂ ಮರಿಬಾರದು ಎಂಬುದಾಗಿ ಕಲಿತುಕೊಂಡಿದ್ವಿ. ಅರ್ಥ ಆಯ್ತಾ? 5 ಪಾಯಿಂಟ್ಗಳು. ಆತ್ಮೀಯ ಸ್ನೇಹಿತರನ್ನ ನಾವು ಎಂದಿಗೂ ಮರಿಬಾರದು ಎಂಬುದಾಗಿ ನೋಡಿದ್ವಿ. ಕ್ಲುಪ್ತವಾಗಿ ಅರ್ಥ ಆಯ್ತಾ? ಭಾಗ 1, ಭಾಗ 2. ಈಗ ಭಾಗ 3ರಲ್ಲಿ ಏನು ನೋಡೋಣ ಅಂತಂದರೆ, ಈ 4 ಜನ ಯುವಕರಾಗಿಂತ ದಾನಿಯೇಲನು, ಅಜರ್ಯ, ಮಿಶಾಯೇಲು, ಅನನ್ಯ ಎಂಬಂಥ ಈ 4 ಜನ ಯುವಕರಿಗೆ ಒಂದು ದೊಡ್ಡ ಸಮಸ್ಯೆ ಎದುರಾಗುತ್ತೆ. ಒಂದು ಪ್ರಮಾದಕರವಾದಂಥ ಒಂದು ಸಿಚುವೇಶನ್. ಅವರು ಮರಣದಂಡನೆಗೆ ಒಪ್ಪಿಸುವಂಥ ಒಂದು ಪರಿಸ್ಥಿತಿ
ಆ ಸಮಸ್ಯೆ ಬರುತ್ತೆ. ಆ ಸಮಸ್ಯೆ ಏನು ಅಂತಂದರೆ 3ನೇ ಅಧ್ಯಾಯದಲ್ಲಿ ಏನಾಗುತ್ತೆ ಅಂತಂದರೆ, ರಾಜನಾಗಿರುವಂಥ ನೆಬಕದ್ನೆಚ್ಚರನು ಯಾವ ದೇಶಕ್ಕೆ ರಾಜನಿತ? ಬಬುಲೋನ್ ದೇಶಕ್ಕೆ ಅರಸನು. ಬಬುಲೋನ್ ದೇಶಕ್ಕೆ ಅರಸನು. ಪ್ರಪಂಚವನ್ನು ಆಳ್ತಿರುವಂಥ ಸಾಮ್ರಾಜ್ಯ ಇದು. ಬಬುಲೋನ್ ಸಾಮ್ರಾಜ್ಯ ಪ್ರಪಂಚವನ್ನು ಆಳ್ತಿರುವಂಥ ಸಾಮ್ರಾಜ್ಯ. ಇದಕ್ಕೆ ಚಕ್ರವರ್ತಿ ಆಗಿರುವಂಥ ಇವರು ಯಾರು ಅಂತಂದರೆ ನೆಬೂಕದ್ನೆಚ್ಚರನು. ನೆಬೂಕದ್ನೆಚ್ಚರನು ಏನು ಮಾಡ್ತಾನೆ ಅಂತಂದರೆ, ತನ್ನ ಸಂಸ್ಥಾನದಲ್ಲಿ ದೊಡ್ಡ ವಿಗ್ರಹವನ್ನು ಮಾಡ್ತಾನೆ. ನೋಡೋಣ, 3ನೇ ಅಧ್ಯಾಯ 1ನೇ ವಚನ ಓದೋಣ. ದಾನಿಯೇಲನು ಬರೆದ ಗ್ರಂಥ, ಪ್ರವಾದಿಯಾಗಿರುವಂಥ ದಾನಿಯೇಲನು ಬರೆದ ಗ್ರಂಥ 3ನೇ ಅಧ್ಯಾಯ 1ನೇ ವಚನ ಓದಿಕೊಳ್ಳೋಣ. ರಾಜನಾದ ನೆಬೂಕದ್ನೆಚ್ಚರನು 60 ಮೊಳೆ ಎತ್ತರದ 6 ಮೊಳೆ ಅಗಲದ ಒಂದು ಬಂಗಾರದ ಪ್ರತಿಮೆಯನ್ನು ಮಾಡಿಸಿ ಬಾಬೆಲ್ ಸಂಸ್ಥಾನದಲ್ಲಿ ದೂರ ಎಂಬ ಬೈಲಿನಲ್ಲಿ ನಿಲ್ಲಿಸಿದನು. 60 ಮೊಳೆ ಎತ್ತರದ ಒಂದು ಬಂಗಾರದ ಪ್ರತಿಮೆಯನ್ನು ಮಾಡಿಸಿದನು. ಒಂದ್ಸಲ ಫೋಟೋ ನೋಡಿ, ಕಾಣ್ತಾ ಇದ್ದೇನಾ? ರೈಟ್, ಇಲ್ಲಿ ನೋಡಿ, ಎಲ್ಲರೂ ಒಂದ್ಸಲ ಟಿವಿ ನೋಡ್ರಿ. ದೂರ ಎಂಬ ಬೈಲಿನಲ್ಲಿ ಬಾಬೆಲ್ ಸಂಸ್ಥಾನದಲ್ಲಿ ಒಂದು ಬಂಗಾರದ ಪ್ರತಿಮೆಯನ್ನು ಮಾಡಿಸ್ತಾನೆ. ಯಾರು? ನೆಬೂಕದ್ನೆಚ್ಚರನು. ನೆಬೂಕದ್ನೆಚ್ಚರನು ಮಾಡಿದ ಮೇಲೆ, ಈ ಬಂಗಾರದ ಪ್ರತಿಮೆಯನ್ನು ಮಾಡಿದ ಮೇಲೆ ಒಂದು ಆಜ್ಞೆಯನ್ನು ಜಾರಿ ಮಾಡ್ತಾನೆ. ಇದು ಪ್ರತಿಷ್ಠೋತ್ಸವ, ಅಂದರೆ ಇದನ್ನು ಓಪನಿಂಗ್ ಮಾಡ್ತಾರೆ. ಓಪನಿಂಗ್ ಸೆರೆಮನಿ ಮಾಡೋಕಲ್ಕ ಏನಾಗುತ್ತೆ ಅಂತಂದರೆ, ಎಲ್ಲರಿಗೂ ಒಂದು ವಾಣಿಯನ್ನು ಸಾರ್ತಾರೆ, ಡಂಗೂರವನ್ನು ಸಾರ್ತಾರೆ. ಸಾರಿ ಏನಂತ ಹೇಳ್ತಾನೆ, ಯಾವಾಗಲೂ ಕಿನ್ನರಿ ತುತ್ತೂರಿಗಳ ಶಬ್ದವನ್ನು ನೀವು ಕೇಳ್ತಿರೋ, ಕೇಳಿದ ತಕ್ಷಣ ಎಲ್ಲರೂ ಅದಕ್ಕೆ ಅಡ್ಡ ಬಿದ್ದು ನಮಸ್ಕಾರ ಮಾಡಬೇಕು, ಪೂಜೆ ಮಾಡಬೇಕು ಎಂಬುದಾಗಿ ಆಜ್ಞೆ ಮಾಡ್ತಾನೆ. ನೋಡೋಣ ಆಜ್ಞೆ ಏನು ಎಂಬುದಾಗಿ ನೋಡೋಣ. ದಾನಿಯೇಲನು ಬರೆದಂಥ ಗ್ರಂಥ 3ನೇ ಅಧ್ಯಾಯ 4ನೇ ವಚನದಿಂದ ಓದಿಕೊಳ್ಳೋಣ. ಗಟ್ಟಿಯಾಗಿ ಆಗ ಸಾರುವವನು ಗಟ್ಟಿಯಾಗಿ ಕೂಗಿ ವಿವಿಧ ಜನಾಂಗ ಕುಲ ಭಾಷೆಗಳವರೇ, ನಿಮಗೆ ರಾಜ ಆಜ್ಞೆಯಾಗಿದೆ. ನೀವು ತೂರಿಕೊಳ್ಳಲು ಕಿನ್ನರಿ, ತಂಬೂರಿ, ವೀಣೆ, ವಾಗಲ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ನೀವು ಅಡ್ಡ ಬಿದ್ದು ರಾಜನಾದ ನೆಬೂಕದ್ನೆಚ್ಚರನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸಬೇಕು ಎಂಬುದಾಗಿ ಕೇಳ್ತಾರೆ. ಏನೇನು ಉತ್ತರ ಅಂತಂದ್ರೆ, ತುತ್ತೂರು ಊತಾರೆ, ಕಿನ್ನರು ಊತಾರೆ, ತಂಬೂರು ಊತಾರೆ, ವೀಣೆ, ಇವುಗಳ ಊದಿದ ಮೇಲೆ ಇವುಗಳ ಶಬ್ದವು ಯಾವಾಗ ಕೇಳುತ್ತೋ ಎಲ್ಲರೂ ಅದಕ್ಕೆ ಅಡ್ಡ ಬಿದ್ದು ಪೂಜೆ ಮಾಡಬೇಕು, ನಮಸ್ಕಾರ ಮಾಡಬೇಕು ಎಂಬುದಾಗಿ ಆಜ್ಞೆ ಕೊಡ್ತಾರೆ. ಈ ಪ್ರತಿಷ್ಠೋತ್ಸವಕ್ಕೆ ಯಾರ್ಯಾರು ಕರಿತೀರಂದ್ರೆ, ಆ ದೇಶದ ಅಧಿಪತಿಗಳನ್ನ, ಮಂತ್ರಿಗಳನ್ನ, ಅಧ್ಯಕ್ಷರನ್ನ, ಎಲ್ಲ ನ್ಯಾಯಾಧಿಪತಿಗಳನ್ನ, ವಿಚಾರಕರ್ತರನ್ನ, ಎಲ್ಲರನ್ನ, ಆ ದೇಶದ ಸಮಸ್ತ ಜನರೆಲ್ಲರನ್ನ ಕರೀತಾರೆ. ರೈಟಾ? ಕರೆದ ಮೇಲೆ ಮತ್ತೆ ಆ ದೇಶದ ನಿವಾಸಿಗಳು, ದಾಸರು, ಆ ದೇಶದ ಸ್ವಾತಂತ್ರ್ಯರು, ದಾಸರು, ಸೆರೆಯಲ್ಲೇ ಹೋದಂಥ ಈ ವ್ಯಕ್ತಿಗಳು, ಆ ದೇಶದಲ್ಲಿ ನಿವಾಸ ಮಾಡುವಂಥ ಜನರು ಕೂಡ ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕೆಂಬುದಾಗಿ ರಾಜಾಜ್ಞೆ ಕೊಡ್ತೇನೆ. ಇದರಲ್ಲಿ ಈಗ ಉನ್ನತ ಸಂಸ್ಥಾನದಲ್ಲಿ ಕೆಲಸ ಮಾಡುವಂಥ 4 ಜನ ಯುವಕರಿದ್ದಾರೆ. ಯಾರ್ಯಾರವರು? ದಾನಿಯೇಲನು, ಅನನ್ಯ, ಮಿಶಾಯೇಲು, ಅಜರಿ ಎಂಬಂಥ ಈ 4 ಜನ ಯುವಕರು ಬಾಬೆಲ್ನ ಸಂಸ್ಥಾನದಲ್ಲಿ ಉನ್ನತ ಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಕೂಡ, ಎಲ್ಲರೂ ಇಲ್ಲಿ ಕೇಳಿ, ಇವರು ಕೂಡ ಆ ಪ್ರತಿಷ್ಠೋತ್ಸವಕ್ಕೆ ಬಂದಿದ್ದಾರೆ. ಅರ್ಥ ಆಯ್ತಾ? ಆ ಪ್ರತಿಷ್ಠೋತ್ಸವಕ್ಕೆ ಓಪನಿಂಗ್ ಸೆರೆಮನಿಗೆ ಬಂದಾಗ ಇಡೀ ದೇಶವೆಲ್ಲ, ಅಥವಾ ಆ ಪ್ರತಿಮೆ ಮುಂದೆ ಕಾಣುವಂಥ ಪ್ರತಿಯೊಬ್ಬ ಮನುಷ್ಯನೆಲ್ಲರೂ ಏನು ಮಾಡ್ತಾರೆ ಅಂತಂದರೆ, ಆ ಪ್ರತಿಮೆಗೆ ಪೂಜೆ ಮಾಡ್ತಾರೆ, ಪ್ರತಿಮೆಗೆ ನಮಸ್ಕಾರ ಮಾಡ್ತಾರೆ. ಒಂದ್ಸಲ ಫೋಟೋ ನೋಡೋಣ. ಇಲ್ಲಿ ಕಾಣ್ತಾ ಇದ್ದೇನೆ, ನಿಮಗೆ ಕಾಣ್ತಾ ಇದ್ದೇನಾ? ಇವರೆಲ್ಲರೂ ಆ ಪ್ರತಿಮೆ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಪೂಜೆ ಮಾಡುತ್ತಾ ಇದ್ದಾರೆ. ನೋಡಿ ಕೆಲವೊಂದು ಫೋಟೋಗಳು ನೋಡಿ. ಬಂಗಾರದ ಪ್ರತಿಮೆ ಎಲ್ಲರೂ ನಮಸ್ಕಾರ ಮಾಡಬೇಕು ಅಂತ ರಾಜ ಆಜ್ಞೆ ಆಗಿದೆ. ಎಲ್ಲರೂ ಮಾಡ್ತಾರೆ ನೋಡಿ, ರಾಜ ಆಜ್ಞೆ ಮಾಡ್ತಾರೆ, ಎಲ್ಲರೂ ನೀವು ನಮಸ್ಕಾರ ಮಾಡಬೇಕು ಎಂಬುದಾಗಿ ಆಜ್ಞೆ ಜಾರಿ ಮಾಡ್ತಾರೆ. ರಾಜ ಮಾಡಿದ ಮೇಲೆ ಏನಾಗುತ್ತೆ ಅಂತಂದರೆ, ಇಲ್ಲಿ 3 ಯುವಕರು ಮಾತ್ರ ಆ ಪ್ರತಿಮೆಗೆ ನಮಸ್ಕಾರ ಮಾಡೋದಿಲ್ಲ. ಯಾರ್ಯಾರು?
ನೋಡೋಣ ನೋಡೋಣ ಯಾರ್ಯಾರ ಯುವಕರು ಅಂತಂದ್ರೆ 3ನೇ ಅಧ್ಯಾಯ 12ನೇ ವಚನ. ನೀನು ಬಾಬೆಲ್ ಸಂಸ್ಥಾನದ ಕಾರ್ಯಭಾರವನ್ನು ವಹಿಸಿಕೊಟ್ಟ ಶದ್ರಕ್ ಮೆಷಕ್ ಅಬೇದ್ನೆಗೋ ಎಂಬ ಕೆಲವು ಮಂದಿ ಯಹೂದ್ಯರು ಇದ್ದಾರೆ. ರಾಜನೇ, ಇವರು ನಿನ್ನನ್ನು ಲಕ್ಷಿಸುವುದಿಲ್ಲ, ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಅರಿಕೆ ಮಾಡಲು ಎಂದು ಅರಿಕೆ ಮಾಡಿಕೊಳ್ತಾರೆ. ರೈಟಾ? ರಾಜನೇ, ಯಹೂದ್ಯರ ಜನರಾಗಿರುವಂತ 3 ಯುವಕರಿದ್ದಾರೆ. ನೀನು ಉನ್ನತ ಸ್ಥಿತಿಯಲ್ಲಿ ಅವ್ರನ್ನು ಕೊಟ್ಟಿದ್ದೆ, ಕಾರ್ಯಭಾರವನ್ನು ನೀನು ವಹಿಸಿಕೊಟ್ಟಿದ್ದ ಅವರಿಗೆ. ಆದರೆ ಆ 3 ಏನ್ ಮಾಡ್ತಾರೆ ಅಂದ್ರೆ ನೀನು ಮಾಡಿಕೊಟ್ಟಿರುವಂತ ಆ ಪ್ರತಿಮೆಗೆ ಪೂಜೆ ಮಾಡ್ತಿಲ್ಲ. ರೈಟಾ? ಈ ಪೂಜೆ ಮಾಡ್ಲಾರ್ದವ್ರಿಗೆ ರಾಜಾಜ್ಞೆ ಏನಾಗಿರ್ತದೆ ಅಂದ್ರೆ 6ನೇ ವಚನದಿಂದ ನೋಡೋಣ. 6ನೇ ವಚನ ರಾಜಾಜ್ಞೆ ಏನಾಗಿರುತ್ತೆ? 6ನೇ ವಚನ. ಯಾವನು ಅಡ್ಡ ಬಿದ್ದು ಪೂಜಿಸುವುದಿಲ್ಲವೋ ಅವನು ತಕ್ಷಣವೇ ದಗದಗನೆ ಉರಿಯುವ ಹಾವಿಯೊಳಗೆ ಹಾಕಲ್ಪಡುವನು ಎಂದು ಸಾರಿದರು. ಯಾರಾದ್ರೆ ಆ ಪ್ರತಿಮೆಗೆ ಪೂಜೆ ಮಾಡಲ್ವೋ, ಯಾರು ಆ ರಾಜನು ನಿಲ್ಲಿಸಿದಂತ ಪ್ರತಿಮೆಗೆ ನಮಸ್ಕರಿಸುವುದಿಲ್ಲವೋ, ಪೂಜೆ ಮಾಡಲ್ವೋ, ಅವರು ದಗದಗನೆ ಉರಿಯುವಂತ ಬೆಂಕಿಯಲ್ಲಿ ಹಾಕ್ತಿವಿ ಎಂಬುದಾಗಿ ರಾಜಾಜ್ಞೆ ಇದೆ. ಆಜ್ಞೆ ಏನು? ದಗದಗನೆ ಉರಿಯುವಂತ ಬೆಂಕಿಯಲ್ಲಿ ನಿಮ್ಮನ್ನು ಹಾಕ್ತಿವಿ, ನೀವು ಶಾಸ್ತ್ರಾಂಗ ನಮಸ್ಕಾರ ಮಾಡಬೇಕು ಎಂಬುದಾಗಿ ರಾಜಾಜ್ಞೆ ಇದೆ. ಮಾಡಲಿಲ್ಲ ಅಂದ್ರೆ ನಿಮ್ಮನ್ನ ಬೆಂಕಿಯಲ್ಲಿ ಹಾಕ್ತಿವಿ ಎಂಬುದಾಗಿ ಆಜ್ಞೆ ಕೊಡ್ತಾರೆ. ಯಾವಾಗ ನೀವು ಎಲ್ಲರೂ ಅಡ್ಡ ಬೀಳ್ಬೇಕು ಅಂತಂದ್ರೆ ತುತ್ತೂರಿ ಕಿನ್ನರಿ ಶಬ್ದ ನಿಮಗೆ ಯಾವಾಗ ಕೇಳಿಸ್ತೋ ಅವಾಗೆಲ್ಲರೂ ನೀವು ಶಾಸ್ತ್ರಾಂಗ ನಮಸ್ಕಾರ ಮಾಡಬೇಕು, ಪೂಜೆ ಮಾಡಬೇಕು ಎಂಬುದಾಗಿ ಹೇಳಿದಾಗ ಈ 4 ಜನ ಮಾತ್ರ ಮಾಡಲ್ಲ. ನೋಡೋಣ 8ನೇ ವಚನ ಒಂದ್ಸಲ ಓದೋಣ. ಹೀಗಿರಲು ಆ ಸಮಯದಲ್ಲಿ ಕೆಲವು ಮಂದಿ ಪಂಡಿತರು ಯಹೂದರು ದೂರು ಹೊರಿಸುವುದಕ್ಕೆ ಸನ್ನಿಧಿಗೆ ಬಂದು ಅರಸನೇ ಚಿರಂಜೀವಿಯಾಗಿರು, ಪ್ರಭುವೇ ತುತ್ತೂರಿ ಕೇಳಲು ಕಿನ್ನರಿ ತಂಬೂರಿ ವೀಣೆವಾಲಾಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಪ್ರತಿಯೊಬ್ಬನು ಅಡ್ಡ ಬಿದ್ದು ಬಂಗಾರದ ಪ್ರತಿಮೆಯನ್ನು ಪೂಜಿಸಲಿ. ಯಾವನು ಅಡ್ಡ ಬಿದ್ದು ಪೂಜಿಸಿದಿಲ್ಲವೋ ಅವನು ದಗದಗನ ಉರಿಯುವ ಆವಿಯೊಳಗೆ ಹಾಕಲ್ಪಡಲಿ ಎಂದು ಆಜ್ಞೆ ಮಾಡಿದ್ದೆ. ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಈ 4 ಜನ ಯುವಕರ ಮೇಲೆ ಹೊಟ್ಟೆ ಕಿಚ್ಚಿದೆ. ಯಹೂದ್ಯರು ಅಷ್ಟು ಈಸಿಯಾಗಿ ತಮ್ಮನ್ನು ತಾವು ಅಶುದ್ಧ ಮಾಡಿಕೊಳ್ಳುವುದಿಲ್ಲ. ಇವರು ಅಶುದ್ಧ ಮಾಡಬೇಕು ಎಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ರಾಜನು ಪ್ರತಿಮೆಗೆ ನಿಲ್ಲಿಸಿದ್ದಾನೆ, ಇವರು ಆ ಯಹೂದ್ಯರು ಅದಕ್ಕೆ ಪೂಜೆ ಮಾಡಲ್ಲ. ಯಾಕಂದ್ರೆ ಅವರು ಜೀವ ಉಳ್ಳರಂತ ದೇವರನ್ನ ಯೆಹೋವ ದೇವರನ್ನು ಮಾತ್ರ ಸೇವಿಸ್ತಾರೆ, ಪೂಜಿಸುತ್ತಾರೆ. ವಿಗ್ರಹಕ್ಕೆ ಅವರು ಆರಾಧನೆ ಮಾಡೋದಿಲ್ಲ, ಪೂಜಿಸುವುದಿಲ್ಲ ಎಂಬುದಾಗಿ ಈ ಪಂಡಿತರು ತಿಳಿದುಕೊಂಡು ಅವರು ಯಾವ ರೀತಿಯಲ್ಲಿ ಸಿಗ್ತಾರೆ, ತಪ್ಪಲ್ಲಿ ಸಿಗ್ತಾರೆ ಎಂಬುದನ್ನೇ ಅನೇಕ ವರ್ಷಗಳಿಂದ ಕಾಯ್ಕೊಂತ ಕೂತಿದ್ದಾರೆ. ರೈಟಾ? ಇವರು ಯಾವಾಗ ಅರಸನು ಇವರನ್ನು ಮೇಲೆ ಕೆತ್ತುತ್ತಾನೋ ಈ ಪಂಡಿತರೆಲ್ಲರಿಗೂ ಇವ್ರ ಮೇಲೆ ಹೊಟ್ಟೆ ಕಿಚ್ಚು ಬರುತ್ತೆ. ಇವರನ್ನು ಯಾವುದೇ ಒಂದು ತಪ್ಪಲ್ಲಿ ಸಿಲುಕಿಸಿ ಇವರನ್ನು ರಾಜನಿಂದ ಶಿಕ್ಷೆ ಹೊಂದಿಸಬೇಕು, ರಾಜನಿಂದ ಇವರನ್ನು ತಿರಸ್ಕರಿಸಬೇಕು ಎಂಬುದಾಗಿ ಪ್ಲಾನ್ ಮಾಡುತ್ತಿದ್ದಾಗ ಈ ಬಂಗಾರದ ಪ್ರತಿಮೆ ನಿಲ್ಲಿಸಿದ ಮೇಲೆ ಯಾರು ಅದಕ್ಕೆ ನಮಸ್ಕರಿಸಿದಿಲ್ಲೋ ಪೂಜಿಸಿದಿಲ್ಲೋ ಅವರನ್ನು ಬೆಂಕಿಯಲ್ಲಿ ಹಾಕಬೇಕೆಂಬುದಾಗಿ ರಾಜನ ಮುಖಾಂತರ ಆಜ್ಞೆ ಮಾಡಿಸ್ತಾರೆ. ಮಾಡಿಸಿದ ಮೇಲೆ ಈ 3 ಜನ ಏನು ಮಾಡ್ತಾರೆ ಅಂದರೆ ಆ ಪ್ರತಿಮೆಗೆ ನಮಸ್ಕಾರ ಮಾಡಿಸೋದಿಲ್ಲ, ಪೂಜೆ ಮಾಡೋದಿಲ್ಲ. ಪೂಜೆ ಮಾಡಲಿದ್ದಾಗ ಈ ವಿಷಯವನ್ನು ಪಂಡಿತರು ಬಂದು ಅರಸನಿಗೆ ಹೇಳ್ತಾರೆ. ರಾಜನೇ, ಯಹೂದಿ ಯುವಕರು 3 ಶದ್ರಕ್ ಮೆಷಕ್ ಅಬೇದ್ನೆಗೋ ಎಂಬವರು ನೀನು ನಿಲ್ಲಿಸಿರುವಂಥ ಪ್ರತಿಮೆಗೆ ಪೂಜೆ ಮಾಡಲಿಲ್ಲ, ನಮಸ್ಕಾರ ಮಾಡಲಿಲ್ಲ ಎಂಬುದಾಗಿ ಹೇಳಿದಾಗ ಆವಾಗ ನೆಬೂಕದ್ನೆಚ್ಚರನ ರಿಯಾಕ್ಷನ್ ನೋಡಿ ಯಾವ ರೀತಿ ಇರುತ್ತದೆ. 13ನೇ ವಚನ. ನೆಬೂಕದ್ನೆಚ್ಚರನು ಉಗ್ರ ಕೋಪವುಳ್ಳವನಾಗಿ ಶದ್ರಕ್ ಮೆಷಕ್ ಅಬೇದ್ನೆಗೋ ಎಂಬರನ್ನು ಹಿಡಿತರಬೇಕೆಂದು ಆಜ್ಞಾಪಿಸಿದನು. ಇಲ್ಲಿ ಕೇಳಿ ಎಲ್ಲರೂ, ರಾಜನ ಆಜ್ಞೆ ಏನಾಗಿದೆ? ಯಾರು ಪೂಜೆ ಮಾಡೋದಿಲ್ಲವೋ, ಯಾರು ನಮಸ್ಕಾರ ಮಾಡೋದಿಲ್ಲೋ ಅವರು ಬೆಂಕಿಯಲ್ಲಿ ಹಾಕಬೇಕೆಂಬುದೇ ಆಜ್ಞೆ ಇದೆ. ಈ 3 ಮಾತ್ರ ಆ ದೇಶದಲ್ಲಿರುವಂಥ ಎಲ್ಲರೂ ಪೂಜೆ ಮಾಡಿದ್ರೆ, ಎಲ್ಲರೂ ನಮಸ್ಕಾರ ಮಾಡಿದ್ರೆ ಈ 3 ಮಾತ್ರ ಮಾಡಲ್ಲ. ಆವಾಗ ಈ 3 ಮಾಡಲ್ಲ ಎಂಬುದಾಗಿ ರಾಜನಿಗೆ ಸಮಾಚಾರ ಬಂದಾಗ ಉಗ್ರ ರೂಪವುಳ್ಳವನಾಗಿ ಕೋಪಗೊಂಡು ಏನು ಮಾಡ್ತಾನೆ ಅಂತಂದ್ರೆ ಅವರನ್ನ ಹಿಡ್ಕೊಂಡು ಬನ್ನಿ ಎಂಬುದಾಗಿ ಆಜ್ಞೆ ಮಾಡ್ತಾನೆ. ಇವರನ್ನು ಹಿಡ್ಕೊಂಡು ಬಂದ ಮೇಲೆ ಮತ್ತೆ ಅವರಿಗೆ ಪುನಃ ಒಂದು ಅವಕಾಶ ಮಾಡ್ತಾನೆ. ಈಗಲೂ ನಿಮಗೆ ಸಮಯ ಮೀರಿಲ್ಲ,
ಈಗಲಾದರೂ ಕೂಡ ಮತ್ತೆ ಒಂದ್ಸಲ ಕಿನ್ನರಿ ವೀಣೆ ತಂಬೂರಿಗಳನ್ನು ಊದ್ತಾರೆ. ಈಗಲಾದ್ರೂ ನೀವು ಸಾಷ್ಟಾಂಗ ನಮಸ್ಕಾರ ಮಾಡ್ರಿ, ಪೂಜೆ ಮಾಡ್ರಿ ಎಂಬುದಾಗಿ ಮತ್ತೆ ರಾಜನು ಮತ್ತೊಂದು ಅವಕಾಶ ಕೊಡ್ತಾನೆ. ಆದರೂ ಕೂಡ ಇವ್ರು ಏನು ಹೇಳ್ತಾನೆ ಅಂತಂದ್ರೆ, ನಾವು ಮಾಡಲ್ಲ ಎಂಬುದಾಗಿ ಖಂಡಿತವಾಗಿ ಹೇಳ್ತಾರೆ, ನಾವು ಮಾಡಲ್ಲ. ಅವಾಗ ರಾಜನಿಗೆ ಸಿಟ್ಟು ಬರ್ತಾನೆ. ಸಿಟ್ಟು ಬಂದು ಏನು ಮಾಡ್ತಾನೆ ಅಂದ್ರೆ 15ನೇ ವಚನ ಏನು ಹೇಳ್ತಾನೆ ನೋಡಿ. 15ನೇ ವಚನ, ಈಗಲಾದರೂ ನೀವು ಸಿದ್ಧವಾಗಿದ್ದು ತುತ್ತೂರು ಕೊಳಲು ಕಿನ್ನರಿ ತಂಬೂರು ವೀಣೆ ವಾಲಾಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ಅಡ್ಡ ಬಿದ್ದು ನಾನು ನಿಲ್ಲಿಸಿದ ಪ್ರತಿಮೆಯನ್ನು ಪೂಜಿಸಿದರೆ ಸರಿ, ಇಲ್ಲವಾದರೆ ತಕ್ಷಣವೇ ದಗದಗನೆ ಉರಿಯುವ ಆವಿಯೊಳಗೆ ಹಾಕಲ್ಪಡುವಿರಿ. ನಿಮ್ಮನ್ನು ನನ್ನ ಕೈಯೊಳಗಿಂದ ಬಿಡಿಸಬಲ್ಲ ದೇವರು ಯಾರೂ ಇಲ್ಲ ಎಂಬುದಾಗಿ ಹೇಳ್ತಾನೆ. ನಾನು ಆಜ್ಞೆ ಮಾಡೀನಿ, ಒಂದು ವೇಳೆ ನನ್ನ ಆಜ್ಞೆಗೆ ನೀವು ಒಳಪಟ್ಟರೆ ಸರಿ, ಇಲ್ಲಂತಂದ್ರೆ ನನ್ನ ಕೈಯಿಂದ ನಿಮ್ಮನ್ನು ಆ ದೇವರು ಕೂಡ ಬಿಡಿಸಕ್ಕಾಗಲ್ಲ, ರಕ್ಷಣೆ ಮಾಡೋಕ್ಕಾಗಲ್ಲ ಎಂಬುದಾಗಿ ಹೇಳ್ತಾನೆ. ನಾವು ಕೂಡ ಈ ಲೋಕದ ಜನರನ್ನು ನೋಡ್ತೀವಿ, ಏನೋ ಒಂದು ಸಿಟ್ಟು ಬಂದರೆ తెలుగులంటాం, ನಾನು ತಲುಸ್ಕೊಂಡೆ దేవుడి దిగొచ్చి నన్ను నిషేధ నుంచి కాపాడలేడు ಅವ. ಈ ಡೈಲಾಗ್ ನೆನ್ಪಿಡ್ಕೊರಿ, ಆಮೇಲೆ ನೋಡಿ ಹೇಳ್ತೀನಿ, ನೆನ್ಪಿಡ್ಕೊರಿ ಆಮೇಲೆ ಹೇಳ್ತೀನಿ. ನೆಕ್ಸ್ಟ್, ನಿಮ್ಮನ್ನು ನನ್ನ ಕೈಗಳಿಂದ ದೇವರು ಕೂಡ ಬಿಡಿಸಲ್ಲ ಎಂಬುದಾಗಿ ಹೇಳಿದ ಮೇಲೆ ಏನು ಹೇಳ್ತಾನೆ ಅಂತಂದರೆ, ಈ ಶದ್ರಕ್ ಮೆಷಕ್ ಅಬೇದ್ನೆಗೋ ಎಂಬವರು ಏನು ಮಾಡ್ತಾರೆ ಅಂತಂದರೆ, ಇವರು ಎಲ್ಲಿದ್ದಾರೆ, ಎಲ್ಲಿ ವಾಸ ಮಾಡ್ತಿದ್ದಾರೆ? ತಮ್ಮ ಸ್ವಂತ ದೇಶ ಬಬುಲೋನ್ ದೇಶ ಅಲ್ಲ, ಸೆರೆಯಲ್ಲಿ ದಾಸರಾಗಿದ್ದಾರೆ. ಈ ದಾಸ ದೇಶದಲ್ಲಿರುವಂಥ ಇವರು ಎಂದಿಗೂ ಅದ್ಭುತಗಳನ್ನು ನೋಡೇ ಇಲ್ಲ, ದೇವರ ಮಹತ್ ಕಾರ್ಯಗಳನ್ನು ನೋಡಲೇ ಇಲ್ಲ. ಅರ್ಥ ಆಯ್ತಾ? ಇಸ್ರಾಯೇಲ್ರ ವಿಷಯದಲ್ಲಿ ದೇವರು ಎಷ್ಟು ಅದ್ಭುತಗಳನ್ನು ಮಾಡಿದ್ದಾನೆ, ಆದರೆ ಇವರು ಸೆರೆಗೆ ಹೋದ್ಮೇಲೆ ಒಂದು ಅದ್ಭುತಗಳನ್ನು ಇವರು ನೋಡಿಲ್ಲ, ಒಂದು ಮಹತ್ ಕಾರ್ಯಗಳನ್ನು, ಸೂಚಕ ಕ್ರಿಯೆಗಳನ್ನು ಒಂದೂ ಮಾಡಿಲ್ಲ. ದೇವರು ಒಂದು ಅದ್ಭುತಗಳನ್ನು ಕೂಡ ಮಾಡಲಾರ್ದ ಈ ಕಾಲದಲ್ಲಿ ಇವರು ಎಷ್ಟು ಬಲವಾದಂಥ ನಂಬಿಕೆ ಇಟ್ಕೊಂಡಿದ್ದಾರೆ ನೋಡಿ. ಅವರಿಗೆ ದೇವರು ಪ್ರೂಫ್ ಏನು ಕೊಟ್ಟಿಲ್ಲ, ದೇವರು ಇಷ್ಟು ಒಳ್ಳೆಯ ಸರ್ವಶಕ್ತನಾಗಿದ್ದಾನೆ ಎಂಬುದಾಗಿ ಪ್ರೂಫ್ ಏನೂ ಕೊಟ್ಟಿಲ್ಲ ಅವರಿಗೆ. ಆದರೂ ಕೂಡ ದೇವರ ಮೇಲೆ ಎಷ್ಟು ಅಪಾರವಾದಂಥ ನಂಬಿಕೆ ಇದೆ ಅಂದರೆ, ಒಂದು ರಾಜನಿಗೆ ಮತ್ತೆ ಒಂದು ಪ್ರತಿ ಸವಾಲು ಆಗ್ತಾನೆ. ರಾಜನೇ, ನೀನು ಮಾಡಿರುವಂಥ ಪ್ರತಿಮೆಗೆ ನಾವು ಪೂಜೆ ಮಾಡಲ್ಲ, ಓಕೆನಾ? ದೇವರ ಚಿತ್ತವಾದರೆ ನಮ್ಮನ್ನು ಬಿಡಿಸ್ತಾನೆ, ದೇವರ ಚಿತ್ತವಿಲ್ಲ ಅಂದರೆ ನಮ್ಮನ್ನು ಸಾಯಿಸಲಿ, ನಿನ್ನ ಕೈ ಒಪ್ಪಿಸಲಿ, ಆದರೆ ನಾವು ಮಾತ್ರ ನಿನ್ನ ಪ್ರತಿಮೆಗೆ ಪೂಜೆ ಮಾಡಲ್ಲ ಎಂಬುದಾಗಿ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ, ಬದ್ಧತೆ ಮಾಡಿಕೊಂಡು. ನಾವು ದೇವರಲ್ಲದ ವಿಗ್ರಹಕ್ಕೆ ಪೂಜೆ ಮಾಡಲ್ಲ, ನಾವು ಜೀವ ಸ್ವರೂಪನಾಗಿರುವಂಥ ದೇವರನ್ನೇ ಪೂಜೆ ಮಾಡ್ತೀವಿ. ಒಂದು ವೇಳೆ ದೇವರ ಚಿತ್ತವಿದ್ದರೆ ನಮ್ಮನ್ನು ರಕ್ಷಣೆ ಮಾಡಲಿ, ದೇವರ ಚಿತ್ತವಿಲ್ಲ ಅಂದರೆ ನಮ್ಮನ್ನು ಸಾಯಿಸಲಿ, ನಾವು ಮಾತ್ರ ದೇವರಿಗೆ ಮಾತ್ರ ಪೂಜೆ ಮಾಡ್ತೀವಿ ಎಂಬುದಾಗಿ ತಮ್ಮನ್ನು ತಾವು ಕಮಿಟ್ಮೆಂಟ್ ಬದ್ಧತೆ ಮಾಡಿಕೊಂಡಿದ್ದಾರೆ. ಆ ವಚನ ಒಂದ್ಸಲ ಓದೋಣ, 16ನೇ ವಚನದಿಂದ ಓದ್ಕೊಳ್ಳೋಣ. ಇದನ್ನು ಕೇಳಿ ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬವರು ರಾಜನಿಗೆ, ನೆಬೂಕದ್ನೆಚ್ಚರನೇ, ಈ ವಿಷಯದಲ್ಲಿ ನಾವು ನಿನಗೂ ಏನು ಹೇಳಬೇಕಾಗಿಲ್ಲ. ಅರಸನೇ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು, ಆತನ ಚಿತ್ತವಿದ್ದರೆ ನಮ್ಮನ್ನು ಬಿಡಿಸಬಲ್ಲನು. ನೆಕ್ಸ್ಟ್, ಹೇಗೋ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು, ಚಿತ್ತವಿಲ್ಲದಿದ್ದರೂ ರಾಜನೇ, ಇದು ನಿನಗೆ ತಿಳಿದಿರಲಿ, ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟಿದ್ದಾರೆ. ದೇವರ ಚಿತ್ತವಿದ್ದರೆ ನಮ್ಮನ್ನು ಕಾಪಾಡಲಿ, ದೇವರ ಚಿತ್ತವಿಲ್ಲ ಅಂದರೆ ಕಾಪಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಸಾಯಕ್ಕೆ ಕೂಡ ರೆಡಿಯಾಗಿದ್ದೀವಿ, ನಾವು ದೇವರ ಅಲ್ಲದ ವಿಷಯಗಳನ್ನು ನಾವು ಪೂಜೆ ಮಾಡಲ್ಲ ಎಂಬುದಾಗಿ ಬದ್ಧತೆ ಮಾಡಿಕೊಂಡಿದ್ದಾರೆ. ರೈಟ್. ಈ ವಿಷಯಗಳು ಹೇಳಿದ ಮೇಲೆ ಏನು ಮಾಡ್ತಾನೆ ಅಂತಂದರೆ, ಇನ್ನಿಷ್ಟು ಕೋಪಗೊಂಡು ನೆಬೂಕದ್ನೆಚ್ಚರನು ಏನು ಮಾಡ್ತಾನೆ ಅಂತಂದರೆ, ತನ್ನ ಸೈನಿಕರಿಗೆ ಅಪ್ಪಣೆ ಮಾಡ್ತಾನೆ, ಇವರನ್ನು ಹಿಡ್ತಕೊಂಬನ್ನಿ, ಹಿಡ್ಕೊಂಡು ಕಟ್ಟೆ ಹಾಕಿ ಏನು ಮಾಡಬೇಕು ಅಂತಂದರೆ ಹಾವಿಯಲ್ಲಿ ಹಾಕಿರಿ ಎಂಬುದಾಗಿ ಹೇಳ್ತಾರೆ. ನೋಡಿ, ಈ ಥರ ಅವ್ರನ್ನೆಲ್ಲರ ಕಟ್ಟಿ ಹಾವಿಯೊಳಗೆ ದಗದಗನೆ ಉರಿಯುವಂಥ ಬೆಂಕಿಯಲ್ಲಿ ಹಾಕ್ತಾರೆ. ಕೈಗೆ ಕಾಲಿಗೆ ಚೈನ್ ಹಾಕಿ, ಗೊಲುಸು ಹಾಕಿ, ಅವ್ರ ಬೇಡಿಗಳನ್ನು ಸುತ್ತಿ ನೀಟಾಗಿ ಕಟ್ಟಿದ ಮೇಲೆ ಇವರನ್ನು ಬೆಂಕಿಯೊಳಗೆ ಹಾಕಬೇಕಂದ್ರೆ ತನ್ನ ಸೈನಿಕರಿಗೆ ವಾಗ್ದಾನ ಮಾಡ್ತಾನೆ, ಆಜ್ಞೆ ಮಾಡ್ತಾನೆ. ಈ ಸೈನಿಕರು ಆ 3 ವ್ಯಕ್ತಿಗಳನ್ನು ಸೇರಿ ಎಲ್ಲಿ ಹಾಕ್ತಾರೆ ನೋಡಿ, ಒಂದ್ಸಲ ಬೆಂಕಿಯಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ, ಕಾಣ್ತಾ ಇದ್ದಾನೆ. ಬೆಂಕಿಯಲ್ಲಿ ತಗೊಂಡು ಹೋಗಿ
ಆವಿಯೊಳಗೆ ಆ ಬೆಂಕಿಯಲ್ಲಿ ಉರಿಯುವಂಥ ದಗದಗನೆ ಉರಿಯುವಂಥ ಈ ಬೆಂಕಿಯಲ್ಲಿ ಹಾಕ್ತಾರೆ. ಇನ್ನೊಂದು ವಿಷಯ ಏನಂತಂದ್ರೆ, ಮೊದಲು ರಾಜನು ಕೊಟ್ಟಿರುವಂಥ ಆಜ್ಞೆ ಏನಂತಂದ್ರೆ, ದಗದಗನೆ ಉರಿಯುವಂಥ ಬೆಂಕಿಯಲ್ಲಿ ನಿಮ್ಮನ್ನು ಹಾಕ್ತೀನಿ, ಯಾರು ನಮಸ್ಕಾರ ಮಾಡಿದ್ರು ಅವ್ರನ್ನ ಹಾಕ್ತೀನಿ ಎಂಬುದಾಗಿ ಹೇಳಿದ್ನ. ಯಾವಾಗಾದ್ರೆ ಇವರು ರಾಜನಿಗೆ ಒಂದು ವಿರುದ್ಧವಾದಂಥ ಮಾತು, ನೀನು ಬಂಗಾರದ ಪ್ರತಿಮೆ ಮಾಡಿರುವಂಥ ಈ ಪ್ರತಿಮೆಗೆ ನಾವು ನಮಸ್ಕಾರ ಮಾಡೋದಿಲ್ಲ ಎಂಬುದಾಗಿ ಇವರು ತಿರಸ್ಕಾರ ಮಾಡ್ತಾರೋ, ಈ ದಗದಗನೆ ಉರಿಯುವಂಥ ಈ ಬೆಂಕಿಗೆ ಮುಂಚೆ ಇರುವಂಥ ಆ ಬೆಂಕಿಗಿಂತ 7ರಷ್ಟು ಹೆಚ್ಚು ಮಾಡ್ತಾನೆ. ಅರ್ಥ ಆಯ್ತಾ? 7% ಹೆಚ್ಚು ಮಾಡ್ತಾನೆ. ಇನ್ನೂ ಜಾಸ್ತಿ ಬೆಂಕಿ ಮಾಡುವಂಗೆ, ಇನ್ನೂ ಜಾಸ್ತಿ ಉರಿಯುವಾಗೆ ಇದನ್ನು 7ರಷ್ಟು ಹೆಚ್ಚು ಮಾಡ್ತಾನೆ. ಹೆಚ್ಚು ಮಾಡಿದ ಮೇಲೆ ಇದಕ್ಕೆ ಹೋಗಿದ ತಕ್ಷಣನೇ, ಈ ಬೆಂಕಿಯಲ್ಲಿ ಹೋಗಿದ ತಕ್ಷಣ ಚರ್ಮವೆಲ್ಲವೂ ಬರ್ನ್ ಆಗಬೇಕು, ಚರ್ಮವೆಲ್ಲ ಸುಟ್ಟೋಗ್ಬೇಕು, ಕೇವಲ ಎಲುಬುಗಳು ಮಾತ್ರ ಕಾಣಬೇಕು ವಿತಿನ್ ಮಿನಿಟಲ್ಲಿ. ಅಷ್ಟು ಭಯಂಕರವಾದಂಥ ಬೆಂಕಿಯನ್ನು ರೆಡಿ ಮಾಡ್ತಾರೆ. ರೆಡಿ ಮಾಡಿಕೊಂಡು ತಮ್ಮ ಸೈನಿಕರಿಗೆ ಹೋಗಿ ಹೇಳ್ತಾರೆ, ಬೆಂಕಿಯಲ್ಲಿ ಹಾಕಿ ಎಂಬುದಾಗಿ ಹೇಳ್ತಾರೆ. ರೈಟಾ? ಬೆಂಕಿಯಲ್ಲಿ ಹಾಕಿ ಎಂಬುದಾಗಿ ಇಲ್ಲಿ ನೋಡಿದಾಗ, ಇವ್ರನ್ನ ಬೆಂಕಿಯಲ್ಲಿ ಹಾಕಿದ ತಕ್ಷಣ ಯಾರು ಬರ್ತಾರೆ ಗೊತ್ತಾ? ಬೆಂಕಿಯಲ್ಲಿ ಯೇಸು ಕ್ರಿಸ್ತನ್ ಬರ್ತಾನೆ, ದೇವಕುಮಾರನಾಗಿರುವಂಥ ಯೇಸು ಕ್ರಿಸ್ತನ್ ಬರ್ತಾನೆ. ನೆಬೂಕದ್ನೆಚ್ಚರನು ಕಣ್ಣಾರ ನೋಡ್ತಾ ಇದ್ದಾನೆ. ನೆಬೂಕದ್ನೆಚ್ಚರನು ಕಣ್ಣಾರ ನೋಡ್ತಾನೆ. ನಾವು ಹಾಕಿರೋದು ಬೆಂಕಿಯಲ್ಲಿ 3 ಮಾತ್ರ, ನಾವು ಹಾಕಿರೋದು ಬೆಂಕಿಯಲ್ಲಿ 3 ಹಾಕಿದೀವಿ, ಆದ್ರೆ ಬೆಂಕಿಯಲ್ಲಿ ನನಗೆ 4 ಜನ ಕಾಣ್ತಾರೆ ಎಂಬುದಾಗಿ ನೋಡ್ತಾನೆ. ನೋಡಿ, ಎಷ್ಟು ಜನ ಅದರ ಬೆಂಕಿಯಲ್ಲಿ? ಅವ್ರು ಹಾಕಿದ್ದು ಎಷ್ಟು ಜನನ? ಯಾರ್ಯಾರು ಅವರು? ಶದ್ರಕ್, ಮೆಷಕ್, ಅಬದ್ನೆಗೋ ಎಂಬುವರು 3 ಹಾಕಿದ್ರೆ 4ನೇ ವ್ಯಕ್ತಿ ಬೆಂಕಿಯಲ್ಲಿ ಕಾಣ್ತಾ ಇದ್ದಾನೆ. ಇವರು ಬೆಂಕಿಯಲ್ಲಿ ಹಾಕಿದ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ, ಬೆಂಕಿಯಲ್ಲಿ ಸಂಚಾರ ಮಾಡ್ತಿರ್ತಾರೆ, ನಡೆದಾಡ್ತಿರ್ತಾರೆ, ಬೆಂಕಿಯಲ್ಲಿ ನಡೆದಾಡ್ತಿರ್ತಾರೆ. ಇವರಿಗೆ ಹಾಕೊಂಡಿರುವಂಥ ಬಟ್ಟೆ ಕೂಡ ಸುಟ್ಟೋಗಿರಲ್ಲ. ಎಷ್ಟು ಅದ್ಭುತವಾದಂಥ ಶಕ್ತಿ ನೋಡಿ ದೇವ್ರದು, ಹೌದಾ? ಇವ್ರ ವಿಶ್ವಾಸವನ್ನು ನೋಡಿ ಆಕಾಶದಿಂದ, ಪರಲೋಕದಿಂದ ದೇವರೇ ಬಂದು ಇವರನ್ನು ಕಾಪಾಡಿದ್ದಾನೆ. ಈ ಯುವಕರು ದೇವರಿಗೆ ಅಷ್ಟು ನಂಬಿಕೆಯಿಂದ ದೇವರನ್ನು ಆರಾಧನೆ ಮಾಡಿ, ದೇವರಿಗೆ ಅಷ್ಟು ನಂಬಿಕೆಯಿಂದ ಈ ಕಮಿಟ್ಮೆಂಟ್ ಕೊಟ್ಟಿದ್ದರಿಂದ ದೇವರು ಅವರನ್ನು ಕಾಪಾಡಿದ್ದಾನೆ. ಎಷ್ಟೇ ಸಮಸ್ಯೆ ಬಂದರೂ ಕೂಡ ಇವರನ್ನು ಕಾಪಾಡಿದ್ದಾನೆ. ರೈಟಾ? ಕಾಪಾಡಿದ ಮೇಲೆ ಇವರನ್ನ ಹೊರಗೆ ತಗೊಂಬನ್ನಿ ಎಂಬುದಾಗಿ ರಾಜನ ಆಜ್ಞೆ ಮಾಡ್ತಾನೆ. ಇವ್ರ ಮೇಲೆ ಬೆಂಕಿ ಅಧಿಕಾರ ಮಾಡಲಿಲ್ಲ, ಇವರನ್ನು ಬೆಂಕಿ ಸುಡಿಸಲಿಲ್ಲ. ಇವ್ರ ದೇವರು ಸರ್ವಶಕ್ತನಾಗಿರುವಂಥ ದೇವರು, ಇವ್ರ ದೇವರು ಸರ್ವಶಕ್ತನಾಗಿರುವಂಥ ದೇವರು. ಇವರು ದೇವರಷ್ಟ ಈ ಭೂಲೋಕದಲ್ಲಿ ಯಾವ ದೇವರು ಕೂಡ ಇಲ್ಲ, ಈತನು ಸರ್ವಶಕ್ತನಾಗಿರುವಂಥ ದೇವರು ಎಂಬುದಾಗಿ ತಾನೇ ಲೇಖನ ಬರೆದು ಪ್ರಪಂಚಕ್ಕೆ ಸುವಾರ್ತೆಯನ್ನು ಸಾರ್ತಾನೆ ನೆಬೂಕದ್ನೆಚ್ಚರನು. ಅರ್ಥ ಆಯ್ತಾ? ತನ್ನ ರಾಜನ ಆಜ್ಞೆ ಮುಖಾಂತರ ಏನ್ ಮಾಡ್ತಾನೆ ಅಂದ್ರೆ, ಹನನ್ಯ, ಮಿಶಾಯೇಲು, ಅಜರ್ಯ, ಶದ್ರಕ್, ಮೆಷಕ್ ಅಬದ್ನೆಗೋ ಎಂಬ ಇವರ ದೇವರು ಸರ್ವಶಕ್ತನಾಗಿರುವಂಥ ದೇವರು ಎಂಬುದಾಗಿ ಹೇಳ್ತಾನೆ. ನೋಡಿ, 29ನೇ ವಚನ, 28ರಿಂದ ಓದೋಣ. 3ನೇ ಅಧ್ಯಾಯ 28ನಿಂದ ಓದ್ಕೊಳ್ಳೋಣ. ಶದ್ರಕ್, ಮೆಷಕ್, ಅಬದ್ನೆಗೋ ಎಂಬುವರು ದೇವರಿಗೆ ಸ್ತೋತ್ರವಾಗಲಿ. ಆತನು ರಾಜಾಜ್ಞೆಯನ್ನು ಜಯಿಸಿ ತನ್ನನ್ನೇ ಹೊರತು ಇನ್ಯಾವ ದೇವರನ್ನು ಸೇವಿಸಿ ಪೂಜಿಸಬಾರದೆಂದು ಸ್ವದೇಹಗಳನ್ನು ಮರಣಕ್ಕೆ ಒಪ್ಪಿಸಿದ ತನ್ನ ಸೇವಕರನ್ನು ಉದ್ಧಾರಿಸಿದನಲ್ಲ ಎಂಬುದಾಗಿ ಹೇಳ್ತಾನೆ. ತಮ್ಮ ದೇಹಗಳನ್ನು ಬೆಂಕಿಯಲ್ಲಿ ಹಾಕಿದ್ರು ಕೂಡ ಈ ಸರ್ವಶಕ್ತನಾಗಿರುವಂಥ ದೇವರು ಏನ್ ಮಾಡ್ತಾನೆ ಅಂದ್ರೆ, ಆ ಬೆಂಕಿಯಲ್ಲಿ ಕೂಡ ಅವರನ್ನು ಮರಣಕ್ಕೆ ಒಪ್ಪಿಸಿದ್ರು ಕೂಡ ಕಾಪಾಡಿದ್ದಾನೆ, ಉದ್ಧಾರಿಸಿದ್ದಾನೆ ಎಂಬುದಾಗಿ ಹೇಳ್ತಾನೆ. 29ನೇ ವಚನ, ಸಕಲ ಜನಾಂಗ, ಕುಲ, ಭಾಷೆಗಳವರೇ, ಯಾರಾದರೂ ಶದ್ರಕ್, ಮೆಷಕ್, ಅಬದ್ನೆಗೋ ಎಂಬವರ ದೇವರ ವಿಷಯದಲ್ಲಿ ಅಲ್ಲದ ಮಾತನ್ನಾಡಿದರೆ ಅವರನ್ನು ಚೂರು ಚೂರಾಗಿ ಕತ್ತರಿಸಿ ಅವರ ಮನೆಗಳನ್ನು ತಿಪ್ಪೆಯನ್ನಾಗಿ ಮಾಡಬೇಕೆಂದು ಆಜ್ಞೆಯನ್ನು ವಿಧಿಸುತ್ತಾನೆ. ಅರ್ಥ ಆಯ್ತಾ? ದೇವರು ಯಾವಾಗಾದ್ರೆ ಇವರು ಯುವಕರನ್ನ ಬೆಂಕಿಯಲ್ಲಿ ಕಾಪಾಡಿದ ತಕ್ಷಣ ಈತನ ಬದಲಾವಣೆ ಯಾವ ರೀತಿ ಇಲ್ಲ ಅಂತಂದ್ರೆ, ಈತನೇ ಸರ್ವಶಕ್ತನು, ಈತನಲ್ಲದೆ ಬೇರೆ ದೇವರೇ ಇಲ್ಲ, ಈತನ ಸರ್ವಶಕ್ತನ ಎಂಬುದಾಗಿ ಹೇಳಿ ಈತ ಯೆಹೋವ ದೇವರನ್ನು, ಜೀವಸ್ವರೂಪನಾಗಿ ಯೆಹೋವ ದೇವರಿಗೆ ಅಲ್ಲದ ಮಾತುಗಳನ್ನು, ಆತನನ್ನು ಏನನ್ನ ದೂಷಣೆ ಮಾಡಿದ್ದೀಯಾದ್ರೆ, ಬೇರೆ ಜನಾಂಗಗಳ ಕುಲಗಳಾಗಲಿ ಯಾರಾದರೂ ಇಸ್ರಾಯೇಲ್ ದೇವರಾಗಿರುವಂಥ ಯೆಹೋವ ದೇವರನ್ನು ಅಲ್ಲದ ಮಾತುಗಳನ್ನು ದೂಷಣೆ ಮಾಡಿದ್ರೆ ಅವರನ್ನು ಚೂರು ಚೂರಾಗಿ ಸಾಯಿಸ್ತೀನಿ, ಚೂರು ಚೂರಾಗಿ ಮಾಡ್ತೀನಿ ಎಂಬುದಾಗಿ ರಾಜ ಆಜ್ಞೆ ಕೊಡ್ತಾನೆ.
ಆಮೇಲೆ ಕೊಟ್ಟ ಮೇಲೆ ಈ ಆಜ್ಞೆ ಬರುತ್ತೆ. ರೈಟಾ? ನಾವು ಈ ಯುವಕರಿಂದ ಏನು ಕಲಿಬೇಕು ಎಂಬುದಾಗಿ ಹೇಳಿದ್ರೆ, ಅವರು ಕಣ್ಣಾರೆ ಅದ್ಭುತಗಳನ್ನು ನೋಡಲಿಲ್ಲವಾದರೂ ಕೂಡ ದೇವರಲ್ಲಿ ಎಷ್ಟು ಬಲವಾದಂಥ ನಂಬಿಕೆ ಇಟ್ಕೊಂಡಿದ್ದಾರೆ ನೋಡಿ. ಅರ್ಥ ಆಯ್ತಾ? ನಮ್ಮ ಯೌವನ ಕಾಲದಲ್ಲಿ ನಾವು ದೇವರ ಮೇಲೆ ಅಷ್ಟು ಬಲವಾದಂಥ ನಂಬಿಕೆ ಇಟ್ಕೊಂಡ್ರೆ ನಮ್ಮ ಜೀವಮಾನದಲ್ಲಿ ಏನೇ ಕಷ್ಟ ಬರಲಿ, ಏನೇ ಸಂಕಟ ಬರಲಿ, ಏನೇ ದುಃಖ ಬರಲಿ, ಏನೇ ಅನೇಕ ವಿಧವಾದಂಥ ಸಂಕಟಗಳು ನಮ್ಮಲ್ಲಿ ಬಂದರೂ ಕೂಡ ನಾವು ದೇವರ ಮೇಲೆ ಭಾರವನ್ನು ಹೊರಿಸಿದ್ರೆ ದೇವರು ಆ ಸಂಕಟದಿಂದ, ಆ ಕಷ್ಟಗಳನ್ನು ನಮ್ಮನ್ನು ಬಿಡಿಸಬಲ್ಲವಂತ ಸರ್ವಶಕ್ತನು ನಮ್ಮ ದೇವರಾಗಿದ್ದೇನೆ ಪ್ರಿಯರೇ. ಅರ್ಥ ಆಯ್ತಾ? ನಮ್ಮ ದೇವರು ಸರ್ವಶಕ್ತನು. ನಾವು ಯೌವನ ಕಾಲದಲ್ಲಿ ದೇವರಿಗೆ ತನ್ನ ನೊಗವನ್ನು ಓರಿದರೆ, ತನ್ನ ಮಾರ್ಗವನ್ನು, ತನ್ನ ಭಾರವನ್ನು, ತನ್ನ ಕೆಲಸವನ್ನು ನಾವು ಓರಿದರೆ, ಕೆಲಸವನ್ನು ಮಾಡುತ್ತಾ ಆತನಲ್ಲಿ ವಿಶ್ವಾಸವಿದ್ದು ದೃಢವಾದ ವಿಶ್ವಾಸದಿಂದ, ಸಂಕಲ್ಪದಿಂದ ನಾವು ಆತನಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಾವು ನಡ್ಕೊಂಡಿದ್ದೀಯಾದರೆ ಆತನ ನಮಗೆ ಸಂಕಟದಲ್ಲಿಯೂ, ಕಷ್ಟದಲ್ಲಿಯೂ, ದುಃಖದಲ್ಲಿ ನಮಗೆ ಮೇಲು ಮಾಡುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ನಮ್ಮ ದೇವರು ಸರ್ವಶಕ್ತನಾಗಿರುವಂಥ ದೇವರಾಗಿದ್ದಾನೆ. ಯೌವನ ಕಾಲದಲ್ಲಿ ಯೌವನ ಕಾಲದಲ್ಲಿ ದೇವರಿಗೆ ನಾವು ನಂಬಿಕೆಯಾಗಿರಬೇಕು. ನಂಬಿಕೆ ಇದ್ದರೆ ನಮಗೆ ಯಾವುದೇ ಕಷ್ಟ ಬಂದರೂ ಕೂಡ ದೇವರು ನಮಗೆ ಸಹಾಯ ಮಾಡ್ತಾನೆ. ಅರ್ಥ ಆಯ್ತಾ? ದೇವರಲ್ಲಿ ಯೌವನ ಕಾಲವಿರುವಾಗಲೇ ದೇವರನ್ನು ನಾವು ಸ್ಮರಣೆ ಮಾಡ್ಕೋಬೇಕು, ದೇವರನ್ನು ನಾವು ಸ್ತುತಿಸಬೇಕು, ದೇವರನ್ನು ನಾವು ಕೊಂಡಾಡಬೇಕು, ದೇವರಿಗೆ ನಾವು ವಿಧೇಯ ತೋರಬೇಕು. ಈ ಯೌವನ ಕಾಲ ಅಂತ ವಿಶ್ವಾಸ ಬಲವಾದಂಥದ್ದು. ಈ ಯೌವನ ಕಾಲದಲ್ಲಿ ವಿಶ್ವಾಸವು ದೃಢವಾದಂಥದ್ದು. ಈ ಯೌವನ ಕಾಲದಲ್ಲಿ ನಾವು ದೇವರ ಮೇಲೆ ಭಾರವನ್ನು ಓರಿಸಿದ್ರೆ ಈ ಯೌವನ ಕಾಲದಲ್ಲಿ ನಾವು ತೆಗೆದುಕೊಂಡಿರುವಂಥ ನಿರ್ಧಾರ ಏನಿರ್ತಂದ್ರೆ ಅದು ಬಲವಾದಂಥ ನಿರ್ಧಾರ. ಈ ಯೌವನ ಕಾಲದಲ್ಲಿ ನಾವು ತೆಗೆದುಕೊಳ್ಳುವಂಥ ನಿರ್ಧಾರ ಬಲವಾದಂಥದ್ದು. ನಾವು ಸಣ್ಣವರಿದ್ದಾಗ ನಿರ್ಧಾರ ತಗೊಂಡ್ರೆ ಅದಕ್ಕೆ ಶಕ್ತಿ ಇರಲ್ಲ. ನಾವು ಮುದುಕರಾದ ಮೇಲೆ ಅದನ್ನ ಜಾರಿ ಮಾಡಿಕೊಂಡ್ರೆ ಅದಕ್ಕೂ ಕೂಡ ಬಲವಿರಲ್ಲ. ಯೌವನ ಕಾಲದಲ್ಲಿ ನಮ್ಮ ಆಜ್ಞೆಯನ್ನು, ಬದ್ಧತೆಯನ್ನು ಕಾಪಾಡಿಕೊಳ್ಬೇಕು, ಆ ಕಮಿಟ್ಮೆಂಟ್ ಮಾಡ್ಕೋಬೇಕು. ದೇವರಲ್ಲಿ ನಾವು ನಿಜವಾಗಲೂ ನಂಬಿಕೆಯಿಂದ ಬದುಕಿದರೆ ದೇವರು ನಮ್ಮನ್ನು ಮೇಲಕ್ಕೆ ತರ್ತಾನೆ. ದೇವರು ಸರ್ವಶಕ್ತನು, ನಮ್ಮನ್ನು ಉದ್ಧಾರ ಮಾಡುವಂಥ ದೇವರು ಎಂಬುದಾಗಿ ನಾವು ಬಲವಾದಂಥ ವಿಶ್ವಾಸ ಹೊಂದಿಕೊಂಡ್ರೆ ದೇವರು ನಮ್ಮನ್ನು ಎಂಥ ಹೀನವಾದಂಥ ಸ್ಥಿತಿಯಲ್ಲೂ ಕೂಡ ಮೇಲಕ್ಕೆ ತರ್ತಾನೆ. ಅರ್ಥ ಆಯ್ತಾ? ರೈಟ್. ಈ ಯುವಕರಿಂದ ನಾವು ಇದು ಕಲ್ತ್ಕೊಂಡಿದ್ದೀವಿ. ನಾವು ಯೌವನ ಕಾಲದಲ್ಲಿ ದೇವರಿಗೆ ಮೆಚ್ಚುಗೆಯಾದಂಥ ರೀತಿಯಲ್ಲಿ ಭಕ್ತಿಯನ್ನು ಸಾಗಿಸಬೇಕು. ಮೆಚ್ಚುಗೆಯಾದಂಥ ರೀತಿಯಲ್ಲಿ ನಾವು ಪ್ರಯಾಣ ಮಾಡಬೇಕು. ರೈಟಾ? ಯುವಕರಿಂದ ಇದು ಕಲ್ತ್ಕೊಂಡು ಈಗ ರಾಜನ ಹೇಳಿರುವಂಥ ಮಾತೇನು? ತೆಲುಗಲ್ಲಿ ಡೈಲಿ ಕೇಳಿದ್ವಲ್ಲ, ರಾಜನ ಹೇಳಿರುವಂಥ ಮಾತೇನು? ನಿಮ್ಮನ್ನು ನನ್ನ ಕೈಗಳಿಂದ ಬಿಡಿಸಬಲ್ಲ ದೇವರು ಯಾರು ಇಲ್ಲ ಎಂಬುದಾಗಿ ಹೇಳಿದನ. ಈ ಮಾತು ದೇವರು ಸೀರಿಯಸ್ ಆಗಿ ತಗೊಂಡು ಏನ್ ಮಾಡ್ತಾನೆ ಗೊತ್ತಾ? ಪ್ರಪಂಚವನ್ನು ಆಳ್ತಿರುವಂತ ಈ ಸಾಮ್ರಾಜ್ಯದ ಅಧಿನೇತನು ಯಾರು? ನೆಬೂಕದ್ನೆಚ್ಚರನಾಗಿರುವಂತ ಈ ಸಾಮ್ರಾಜ್ಯದ ಬಬುಲೋನ್ ಸಂಸ್ಥಾನದ ಅಧ್ಯಕ್ಷನಾಗಿರುವಂತ ಈ ರಾಜನಿಗೆ, ಚಕ್ರವರ್ತಿಗೆ ಈ ದೇವರನ್ನ ದೂಷಣೆ ಮಾಡಿದ್ರಂತ ದೇವರು ಏನ್ ಮಾಡ್ತಾನಂದ್ರೆ, ಇಷ್ಟು ಉನ್ನತವಾದಂಥ ಸ್ಥಿತಿಯಲ್ಲಿರುವಂಥ ಈ ವ್ಯಕ್ತಿಗೆ ಹುಲ್ಲು ತಿನ್ನುವ ಹಾಗೆ ಮಾಡ್ತಾನೆ. ಗಡ್ಡಿ ತಿನ್ಬಿಡ್ತಾಳೆ ದೇವರು. ಅರ್ಥವೇನಾ? ನೋಡೋಣ ವಚನ. 4ನೇ ಅಧ್ಯಾಯ 32ನೇ ವಚನ. 4ನೇ ಅಧ್ಯಾಯ 32ನೇ ವಚನ ಓದೋಣ. ಓದಿ ರೈಟ್. 31ರಿಂದ ಓದೋಣ. ಈ ಮಾತು ರಾಜನ ಬಾಯಿಂದ ಹೊರಡುತ್ತಿರುವಾಗ ಅರಸನಾದ ನೆಬೂಕದ್ನೆಚ್ಚರನೇ, ನಿನಗಾದ ದೈವೋಕ್ತಿಯನ್ನು ಕೇಳು. ರಾಜವ ನಿನ್ನಿಂದ ತೊಲಗಿದೆ. ನೀನು ಮನುಷ್ಯರೊಳಗಿಂದ ತಳ್ಳಲ್ಪಟ್ಟು ಕಾಡು ಮೃಗಗಳೊಂದಿಗೆ ವಾಸಿಸುವೆ. ದನಗಳಂತೆ ಹುಲ್ಲು ಮೇಯುವುದೇ ನನ್ನ ಗತಿಯಾಗುವುದು ಎಂಬುದಾಗಿ ಹೇಳ್ತಾನೆ. ನೋಡಿ, ಇಲ್ಲಿ ಒಂದ್ಸಲ ಟಿವಿ ನೋಡಿ. ಈತನ ಪರಿಸ್ಥಿತಿ ಯಾವ ರೀತಿಯಲ್ಲಿದ್ದಾನೆ? ಪ್ರಪಂಚವನ್ನು ಆಳಿರುವಂತ ಚಕ್ರವರ್ತಿ, ಪ್ರಪಂಚವನ್ನೇ ಆಳಿರುವಂತ ಈ ಚಕ್ರವರ್ತಿ ಹುಲ್ಲು ಮೇಯಿಸಿದ್ದಾನೆ. ದೇವರಿಗೆ ವಿರುದ್ಧವಾಗಿ ನಡೆದರೆ ನಾವು ಎಷ್ಟೇ ದೊಡ್ಡ ಸ್ಥಿತಿಯಲ್ಲಿ ಇದ್ರೂ ಕೂಡ ದೇವರಿಗೆ ನಾವು ಮೀರಿದ ವ್ಯಕ್ತಿಗಳಲ್ಲ. ದೇವರ ಶಕ್ತಿಯನ್ನು ತಾಳಿಕೊಳ್ಳುವುದಕ್ಕೆ ಈ ಶರೀರಿಗೆ ಶಕ್ತಿ ಇಲ್ಲ. ದೇವರು ಸರ್ವಶಕ್ತನು. ಪ್ರಪಂಚವನ್ನು ಆಳ್ತಿರುವಂತ ಈ ವ್ಯಕ್ತಿಗೆ, ಪ್ರಪಂಚವನ್ನು ಆಳ್ತಿರುವಂತ ನೆಬೂಕದ್ನೆಚ್ಚರನಿಗೆ ದೇವರಿಗೆ ವಿರುದ್ಧವಾದಂಥ ಮಾತನ್ನಾಡಿದ್ರೆ ಹುಲ್ಲು ಮೇಯಿಸಿದ್ದಾನೆ. ನಾವೇನಂತೀವಿ? ನಾವೊಂದು ಸಣ್ಣ ಹಳ್ಳಿಯಲ್ಲಿ, ಸಣ್ಣ ಒಂದು ಪಟ್ಟಣದಲ್ಲಿ ಅಥವಾ ಸಣ್ಣ ಒಂದು ಮನೆಯಲ್ಲಿ ಕುಂತು
ನಾನು ನೆನೆಸ್ಕೊಂಡ್ರೆ ಆ ದೇವರು ಬಂದು ಕೂಡ ನನ್ನ ಕೈಯಿಂದ ನಿನ್ನನ್ನು ಬಿಡಿಸಲ್ಲ ಎಂಬುದಾಗಿ ಹೇಳ್ತೀನಿ. ಇದೇ ಮಾತು ಪ್ರಪಂಚವನ್ನು ಆಳಿರುವಂತ ನೆಬೂಕದ್ನೆಚ್ಚರನ ಅಂದಿದ್ದಾನೆ. ಇದೇ ಮಾತು ಪ್ರಪಂಚವನ್ನು ಆಳಿರುವಂತ ನೆಬೂಕದ್ನೆಚ್ಚರನ ಹೇಳಿದ್ದಾನೆ. ಆ ನೆಬೂಕದ್ನೆಚ್ಚರನ್ನೇ ಕಾಡು ಮೃಗಗಳ ಹಲ್ಲೆ ವಾಸಿಸುವ ಹಾಗೆ, ಹುಲ್ಲು ಮೇಯುವ ಹಾಗೆ ಮಾಡಿದ್ದಾನೆ. ದೇವರಿಗೆ ನಾವು ಯೌವನ ಕಾಲದಲ್ಲಿ ವಿಧೇಯರಾಗಿ ಬದುಕಬೇಕು. ದೇವರಿಗೆ ವಿರುದ್ಧವಾಗಿ ಬದುಕಿದರೆ ದೇವರು ನಮ್ಮನ್ನು ಹೀನವಾದಂಥ ಸ್ಥಿತಿಗೆ ತರುತ್ತಾನೆ. ನಮ್ಮ ಯೌವನ ಕಾಲದಲ್ಲಿ ದೇವರಿಗೆ ಅಸಹ್ಯವಾದಂಥ ಕೃತ್ಯಗಳನ್ನು ಮಾಡುತ್ತಾ ನಮ್ಮ ಶರೀರವನ್ನು ಅಪವಿತ್ರ ಮಾರ್ಗದಲ್ಲಿ ನಡೆಸಿಕೊಂಡು ಹೋಗಿದ್ರೆ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆದಿದೆಯಾದರೆ ದೇವರು ನಮ್ಮನ್ನು ಶಿಕ್ಷೆ ಮಾಡ್ತಾನೆ. ಅರ್ಥ ಆಯ್ತಾ? ಯೌವನ ಕಾಲದಲ್ಲಿ ದೇವರಿಗೆ ಮೆಚ್ಚುಗೆಯಾದಂಥ ರೀತಿಯಲ್ಲಿ ವಿಶ್ವಾಸವನ್ನು ದೃಢ ನಂಬಿಕೆಯಿಂದ ಬದುಕಬೇಕು ಎಂಬುದಾಗಿ ಈ ಯುವಕರಿಂದ ನಾವು ಕಲಿತುಕೊಳ್ತಾ ಇದ್ದೀವಿ. ಈ ಚಕ್ರವರ್ತಿಯಿಂದ ನಾವು ಏನು ಕಲಿತುಕೊಂಡಿದ್ದೀವಿ? ದೇವರಿಗೆ ವಿರುದ್ಧವಾಗಿ ನಡೆದುಕೊಳ್ಳಬಾರದು. ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡ್ರೆ ಎಷ್ಟೇ ದೊಡ್ಡ ಸ್ಥಿತಿಯಲ್ಲಿ ನಾವು ಇದ್ರೂ ಕೂಡ ದೇವರನ್ನು ನಮ್ಮನ್ನು ಹಟ್ಟಡಗ ಸ್ಥಿತಿಯಲ್ಲಿ ನೇಲಕ್ಕೆ ನೇಲ ಸಮಾನ ಮಾಡ್ತಾನೆ. ದೇವರಿಗೆ ಅಸಾಧ್ಯವಾದಂಥದ್ದು ಯಾವುದೂ ಇಲ್ಲ. ದೇವರ ಚಿತ್ತಕ್ಕೆ ವಿರೋಧವಾಗಿ ಬದುಕಬಾರದು. ನಮ್ಮನ್ನು ನಾವು ಅಶುದ್ಧರಾಗಿ ಮಾಡಿಕೊಳ್ಳಬಾರದು. ನಾವು ಪಾಪಕ್ಕೆ ಹೋಗಬಾರದು. ನಾವು ದೇವರ ಮಕ್ಕಳು, ದೇವರ ಸೃಷ್ಟಿ ಮಾಡಿದಂಥ ಮಕ್ಕಳು ಎಂದು ಭಾವಿಸಿ ದೇವರನ್ನು ಅರಿತುಕೊಂಡು ದೇವರಿಗೋಸ್ಕರ ಬದುಕಬೇಕು, ದೇವರಿಗೋಸ್ಕರ ತಪ್ಪನೆ ಮಾಡಬೇಕು, ದೇವರಿಗೋಸ್ಕರ ಧ್ಯಾನ ಮಾಡಬೇಕು. ದೇವರಲ್ಲಿ ಬಲವಾದಂಥ ವಿಶ್ವಾಸ ನಂಬಿಕೆ ಇಟ್ಕೊಂಡ್ರೆ ದೇವರು ನಮ್ಮನ್ನೇ ಕಾಪಾಡ್ತಾನೆ. ಈಗಲೂ ಕಾಪಾಡ್ತಾನೆ. ಮುಂಬರುವ ದಿನಮಾನಗಳಲ್ಲಿ ಯೇಸು ಕ್ರಿಸ್ತನ ಎರಡನೇ ಬರೋಣರಲ್ಲಿ ಕೂಡ ದೇವರು ನಮ್ಮನ್ನು ಕಾಪಾಡಿ ತಾನು ವಾಸ ಮಾಡುವಂಥ ಪರಲೋಕದಲ್ಲಿ ಕೂಡ ನಮಗೆ ಅವಕಾಶಗಳನ್ನು ಕೊಡ್ತಾನೆ. ಪ್ರಿಯರೇ, ದೇವರಲ್ಲಿ ಶಾಶ್ವತವಾಗಿ ಸಂತೋಷವಾಗಿ ಬಾಳುವುದಕ್ಕೆ ಸಮಯವೂ ಕೂಡ ಯೌವನ ಕಾಲನೇ. ಅಥವಾ ದೇವರ ಚಿತ್ತಕ್ಕೆ ವಿರೋಧವಾಗಿ ನಡೆದು, ದೇವರಿಗೆ ವಿರೋಧವಾಗಿ ನಡೆದು ಅನೇಕವಾದಂಥ ಶ್ರಮ ಹೊಂದುತ್ತಾ, ನರಕದಲ್ಲಿ ಯಾತನೆ ಪಡುತ್ತಾ, ಕ್ರೂರವಾದಂಥ ಹಿಂಸೆಯನ್ನು ಹೊಂದಿಕೊಳ್ಳುವಂಥ ಕ್ರಿಯೆಗಳು ಕೂಡ ಯೌವನ ಕಾಲದಲ್ಲಿ ಇರ್ತವೆ. ಅರ್ಥ ಆಯ್ತಾ ಪ್ರಿಯರೇ? ಯೌವನ ಕಾಲದಲ್ಲಿ ನಮ್ಮನ್ನು ನಾವು ಅಶುದ್ಧವಾಗಿ ಮಾಡಿಕೊಳ್ಳದೆ ದೇವರ ಮಾತುಗಳನ್ನು ಅನುಸರಿಸಿ ಏನು ಮಾಡಬೇಕು ಅಂತಂದರೆ, ಆತನ ಮಾತುಗಳೇ ನಮ್ಮನ್ನು ರಕ್ಷಣೆ ಮಾಡ್ತವೆ, ಆತನ ಮುಖಗಳೇ ನನ್ನನ್ನು ಕಾಪಾಡ್ತವೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡು ದೇವರಿಗೋಸ್ಕರ ಬದುಕುವುದಕ್ಕೆ ಪ್ರಯಾಸ ಪಡಬೇಕು. ಯೌವನ ಕಾಲ ಬಹಳ ಪ್ರಾಮುಖ್ಯವಾದಂಥದ್ದು. ಈ ಯೌವನ ಕಾಲದಲ್ಲಿ ಯೌವನ ಕಾಲದಲ್ಲಿರುವಂಥ ನಾವುಗಳೆಲ್ಲರೂ ನಾವು ದೃಢವಾದಂಥ ಒಂದು ಡಿಸಿಷನ್ ತೆಗೆದುಕೊಳ್ಬೇಕು, ದೃಢವಾದಂಥ ನಂಬಿಕೆ ತೆಗೆದುಕೊಳ್ಬೇಕು, ದೃಢವಾದಂಥ ನಿರ್ಧಾರ ತೆಗೆದುಕೊಳ್ಬೇಕು, ಬದ್ಧತೆ ಮಾಡ್ಕೋಬೇಕು. ನಾವು ಅಶುದ್ಧರಾಗಿ ಬದುಕದೆ ದೇವರಿಗೋಸ್ಕರ ನಂಬಿಕೆಯಿಂದ ಬದುಕೋದಕ್ಕೆ ಪ್ರಯಾಸ ಪಡಬೇಕು ಎಂಬುದಾಗಿ ದೃಢವಾದಂಥ ನಂಬಿಕೆ ತೆಗೆದುಕೊಂಡ್ರೆ ನಮ್ಮನ್ನು ದೇವರು ಮೇಲಕ್ಕೆತ್ತಾನೆ. ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆದರೆ ನಮ್ಮನ್ನು ಏನು ಮಾಡ್ತಾನೆ? ನಾಶನ ಮಾಡ್ತಾನೆ ಎಂಬುದಾಗಿ ನೆನಪಿನಲ್ಲಿ ಇಟ್ಕೋಬೇಕೆಂದು ತಮ್ಮಲ್ಲಿ ಕೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.